ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ರಾಜ್ಯ ವಿಧಾನಮಂಡಲದ ಅಧಿವೇಶನ, ಚಳಿಗಾಲದ ಅಧಿವೇಶನ ಸಂಪ್ರದಾಯದಂತೆ ಬೆಳಗಾವಿಯಲ್ಲಿ ಪ್ರಾರಂಭ ಆಗಿದೆ. ಸುಮಾರು 10 ದಿನಗಳ ಕಾಲ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಲಿದೆ. ಅದಾದ ಮೇಲೆ ಶಾಸಕರು, ಮಂತ್ರಿಗಳು, ಅಧಿಕಾರಿಗಳು ಎಲ್ಲ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ಹಾಗಿದ್ರೆ ಇದೊಂದು ಕೇವಲ ಸಂಪ್ರದಾಯವಾಗಿ ಉಳಿದಿದೆಯಾ ಅಂತ. ಸಂಪ್ರದಾಯವನ್ನ ಮೀರಿ ಉತ್ತರ ಕರ್ನಾಟಕದ ಜನರ ಸಮಸ್ಯೆಯ ಬಗ್ಗೆ ಈ ಅಧಿವೇಶನದಲ್ಲಿ ಎಷ್ಟರ ಮಟ್ಟಿಗೆ ಚರ್ಚೆ ನಡೆಯುತ್ತೆ. ಒಂದು, ಬೆಳಗಾವಿ ಕರ್ನಾಟಕದ ಗಡಿ, ಮಹಾರಾಷ್ಟ್ರದ ಗಡಿ ಭಾಗದಲ್ಲಿದೆ. ಅಲ್ಲಿ ವಿಧಾನಸೌಧ, ಏನು ಸುವರ್ಣಸೌಧವನ್ನು ನಿರ್ಮಿಸಲಾಯಿತು. ಅದು ಬಹಳ ಮಹತ್ವದ ಬೆಳವಣಿಗೆ. ಅದನ್ನು ಮಾಡಿದವರು ನನಗೆ ಗೊತ್ತಿರುವ ಹಾಗೆ ದಟ್ ಕುಮಾರಸ್ವಾಮಿ ಅವರು, ಅವರ ಇಚ್ಛಾಶಕ್ತಿ. ವಿ ಶುಡ್ ಥ್ಯಾಂಕ್ಫುಲ್ ಟು ಹಿಮ್. ಆದರೆ ಅದಾದ ಮೇಲೆ ಏನಾಯಿತು? ಬಹಳಷ್ಟು ಸಂದರ್ಭಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳನ್ನಾದರೂ ಸುವರ್ಣಸೌಧಕ್ಕೆ ಶಿಫ್ಟ್ ಮಾಡಬಹುದಾಗಿತ್ತು. ಆದರೆ ಯಾವ ಅಧಿಕಾರಿಗಳು ಕೂಡ ಅಲ್ಲಿ ಹೋಗೋದಕ್ಕೆ ರೆಡಿ ಇಲ್ಲ. ಬ್ಯೂರೋಕ್ರಸಿ ಅಡ್ಗಾಲ ಆಗುತ್ತೆ. ಇನ್ನು ರಾಜಕಾರಣಿಗಳಿಗೆ ರಾಜಕೀಯ ಇಚ್ಛಾಶಕ್ತಿ ಅನ್ನೋದೇ ಇಲ್ಲ ಅವರಿಗೆ. ಸೊ ಮಾಡಬೇಕು, ಇದಾಗಬೇಕು. ಎಸ್, ಉತ್ತರ ಕರ್ನಾಟಕ ಏನಿದೆ, ಕಲ್ಯಾಣ ಕರ್ನಾಟಕ ಮತ್ತು ಇದ್ರ ಕರ್ನಾಟಕ, ಕಿತ್ತೂರು ಕರ್ನಾಟಕ ಏನಿದೆ, ಅದು ಕೂಡ ಕರ್ನಾಟಕ ಅನ್ನುವ ಹಾಗೆ ನಮ್ಮ ರಾಜಕಾರಣಿಗಳು ವರ್ತನೆ ಮಾಡ್ತಿದ್ದಾರೆ. ಇದರಲ್ಲಿರುವ ಜವಾಬ್ದಾರಿ ಅಲ್ಲಿಯ ರಾಜಕಾರಣಿಗಳಲ್ಲೂ ಇದೆ. ನಾನು ಅದನ್ನು ಒಪ್ಕೋತೀನಿ. ಬಹಳಷ್ಟು ಜನ ರಾಜಕಾರಣಿಗಳು ಒಂದು ಬಾರಿ 2 ಬಾರಿ ಆಯ್ಕೆ ಆದ ಬಂದ್ಮೇಲೆ ನಂತರ ಅವರು ತಮ್ಮ ಮನೆಯನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ವೀಕೆಂಡ್ಗೆ ಟ್ರಿಪ್ ಟೈಪ್, ಪಿಕ್ನಿಕ್ ಟೈಪ್ ಹೋಗಿ ಬರ್ತಾರೆ. ಉಳಿದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸದಾಶಿವನಗರದಲ್ಲೋ ಪ್ರತಿಷ್ಠಿತ ಬಡ ಡಾಲರ್ ಕಾಲೋನಿಯಲ್ಲೋ ಮನೆ ಮಾಡ್ಕೊಂಡು ತಮ್ಮ ಸಂಸಾರವನ್ನ ನಿರ್ವಹಿಸ್ತಾರೆ. ಸೊ ಹೀಗಿರುವಂತ ಸಂದರ್ಭದಲ್ಲಿ ನನ್ನ ವಾದ ಮೊದಲಿಂದ ಏನಿತ್ತು ಗೊತ್ತಾ? ಕರ್ನಾಟಕದ ರಾಜಧಾನಿ ಮಧ್ಯದಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಆಗ್ಬೇಕು ಅಂತ. ಅದು ದಾವಣಗೆರೆ ಏನಿದೆ, ಅದು ಕರ್ನಾಟಕದ ಮಧ್ಯದಲ್ಲಿ ಬರುತ್ತೆ. ಸೊ ಈ ಕಡೆಯಿಂದನೂ ಆ ಕಡೆಯಿಂದನೂ ಜನ ಇದು ಇವತ್ತಿಗೂ ನನ್ನ ವಾದ ಇದೆ. ಅಂದ್ರೆ ನೀವು ಕರ್ನಾಟಕದ ಯಾವುದೋ ತುದಿಯಲ್ಲಿ ನಾವು ರಾಜಧಾನಿಯನ್ನು ಇಟ್ಕೊಂಡು ಇವತ್ತು ಬೆಂಗಳೂರಂತ ಸಿಟಿ ಇದೆಯಲ್ಲ, ಅಲ್ಲಿ ಅದಕ್ಕೆ ಆ ಧಾರಣ ಶಕ್ತಿ ಅಂತ ಅಂತೀವಿ ನಾವು. ಆ ಧಾರಣ ಶಕ್ತಿನೇ ಇಲ್ಲ ಅದಕ್ಕೆ. ಜನ ಬಂದು 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 ಇದನ್ನು ಡೈವರ್ಟ್ ಮಾಡುವಂತ ಯತ್ನ ಕೂಡ ನಡೀತಾ ಇಲ್ಲ. ಅಟ್ಲೀಸ್ಟ್ ಇಂಡಸ್ಟ್ರಿಗಳನ್ನ ಇನ್ನೊಂದನ್ನ ಮಧ್ಯ ಕರ್ನಾಟಕಕ್ಕೆ ಇನ್ನೊಂದು ಕಡೆ ಶಿಫ್ಟ್ ಮಾಡುವಂತದ್ದು ಇಲ್ಲ. ಈಗ ಬನ್ನಿ, ಈ ಶಾಸನ ಸಭೆ 10 ದಿನ ನಡೆಯುತ್ತೆ. ಏನಾಗುತ್ತೆ? ಯಥಾ ಪ್ರಕಾರ ಪ್ರಶ್ನೋತ್ತರ ವೇಳೆ ಮುಗಿಯುತ್ತೆ. ರೈತರು ಇದು ಮಾಡ್ತಾ ಇದ್ದಾರೆ. ಎಸ್, ರೈತರ ಬಗ್ಗೆ ಒಂಚೂರು ಚರ್ಚೆ ನಡೆಯುತ್ತೆ ಉತ್ತರ ಕರ್ನಾಟಕ. ಆದರೆ ಈ ನಮ್ಮ ಜನಪ್ರತಿನಿಧಿಗಳು ಚರ್ಚೆ ನಡೆಸಬೇಕಾದ್ದು ಯಾವ ಯಾವ ಇಲಾಖೆಗಳನ್ನ ಸುವರ್ಣ ವಿಧಾನಸೌಧಕ್ಕೆ ಶಿಫ್ಟ್ ಮಾಡಬೇಕು ಅಂತ. ಅಟ್ಲೀಸ್ಟ್ ದಟ್ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಕೆಲಸಗಳೇನಿವೆ ಅದು ಸುವರ್ಣಸೌಧದಿಂದ ನಡೆಯುವಂತ ಆಗ್ಬೇಕು ಅಂತ. ಕೆಲವು ಇಲಾಖೆಗಳನ್ನ ಅಲ್ಲಿ ಶಿಫ್ಟ್ ಮಾಡಬೇಕು. ಅದನ್ನ ಯಾಕೆ ಭೂತ ಬಂಗಲೆ ಹಾಗೆ ಇಡ್ತೀರಿ? ಸುವರ್ಣಸೌಧ ಉಳಿದ ಸಂದರ್ಭದಲ್ಲಿ ಅಲ್ಲಿ ಯಾರೂ ಇರಲ್ಲ, ಅಲ್ಲಿ ಬಾಗಿಲುಗಳು ಹಾಕೊಂಡಿರ್ತವೆ. ಈ ಸುಖಕ್ಕ ಸುವರ್ಣಸೌಧ ಬೇಕಿತ್ತ ನಮಗೆ? ಸುವರ್ಣಸೌಧ ಇದ್ರೆ ನೀವು ಕೇವಲ ಸೆಷನ್ ಮಾಡುವುದಕ್ಕೆ ಮಾತ್ರ ಅಲ್ಲ, ಆಡಳಿತ ಏನಿದೆ, ಆಡಳಿತ ಅರ್ಧದಷ್ಟು ಆ ಕಡೆ ಶಿಫ್ಟ್ ಆಗ್ಬೇಕು, ಬೆಳಗಾವಿ ಕಡೆ. ಈಗ ಉತ್ತರ ಕರ್ನಾಟಕದವರು ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಬರ್ತಾರಲ್ವಾ, ಹಾಗೇನೆ ಈ ಕಡೆಯವರು ಬೆಳಗಾವಿಗೆ ಹೋಗ್ಲಿ ಅಂತ ಅರ್ಜೆಂಟ್ ಕೆಲಸ ಇದ್ರೆ ಅದು ಯಾಕಾಗಲ್ಲ? ಸೊ ಒಟ್ಟಾರೆ ಕರ್ನಾಟಕದ ರಾಜಕಾರಣ ಏನಿದೆಯಲ್ಲ ಅದನ್ನ ನಿಯಂತ್ರಿಸುವವರು, ಬಹಳ ಜನಕ್ಕೆ ಬೇಸರ ಆಗ್ಬೋದು, ಎಲ್ಲ ರೀತಿಯಲ್ಲೂ ನಿಯಂತ್ರಿಸುವವರು ದಟ್ ಹಳೆ ಮೈಸೂರು ಪ್ರದೇಶ ಜನ. ಕಲ್ಚರಲಿ ಆಲ್ಸೋ ನೀವು ಈ ಕಲ್ಚರಲಿ ಅಂದಾಗ ನೀವು ಯೋಚನೆ ಮಾಡಿ, ಸಿನಿಮಾಗಳಿಗೆ ಬನ್ನಿ. ಸಿನಿಮಾಗಳಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಹೀರೋ ಏನಿದ್ದಾನೆ ಅವನು ಹಳೆ ಮೈಸೂರು ಕನ್ನಡವನ್ನ ಮಾತನಾಡ್ತಾನೆ, ಬೆಂಗಳೂರು ಕನ್ನಡ. ವಿಲನ್ ಉತ್ತರ ಕರ್ನಾಟಕದ ಹುಬ್ಳಿ ಕನ್ನಡ ಮಾತಾಡ್ತಾನೆ. ಈ ಹಾಸ್ಯ ಪಾತ್ರಿಗಳ ಜೋಕರ್ಗಳು ಕರಾವಳಿ ಕನ್ನಡ ಮಾತಾಡ್ತಾರೆ.
ಅಂದ್ರೆ ಇದನ್ನ ನಾನು ಸಾಂಸ್ಕೃತಿಕ ದಬ್ಬಾಳಿಕೆ ಅಂತ ಕರಿತೀನಿ. ಉತ್ತರ ಕರ್ನಾಟಕದ ಮೇಲೆ ನಡೆಯುತ್ತಿರುವ ಸಾಂಸ್ಕೃತಿಕ ದಬ್ಬಾಳಿಕೆ ಇದೆ ಇದು. ಸೊ ಇಡೀ ಕರ್ನಾಟಕ ಒಂದು ಅಂತ ಆದ್ಮೇಲೆ ಮಾನಸಿಕವಾಗಿ ಒಂದು ಅಂತ ಆಗ್ಬೇಕಾದ್ರೆ ಈ ತಾರತಮ್ಯ ಹೋಗ್ಬೇಕು ಅಲ್ವಾ? ತಾರತಮ್ಯ ಇದ್ದೇ ಇದೆ. ನೀವು ಉತ್ತರ ಕರ್ನಾಟಕದ ಯಾವುದೋ ಒಂದು ಹಳ್ಳಿಯನ್ನ ಹಳೆ ಮೈಸೂರು ಪ್ರದೇಶದ ಒಂದು ಹಳ್ಳಿಯ ಜೊತೆ ಹೋಲಿಸಿ ನೋಡಿ, ಅಭಿವೃದ್ಧಿಯಲ್ಲಾದ ವ್ಯತ್ಯಾಸ ಗೊತ್ತಾಗುತ್ತೆ. ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಮೈಸೂರು ಅರಸರು. ಐ ಅಗ್ರಿ ದಟ್ ಮೈಸೂರು ಒಡೆಯರ್ಗಳು ಅವರ ಅಭಿವೃದ್ಧಿಯ ಪಥದಲ್ಲಿ ರಾಜ್ಯ ಮುನ್ನೋಡುವ, ಮೈಸೂರು ರಾಜ್ಯ ಮುಂದೆ ಹೋಗುವಂತೆ ನೋಡ್ಕೊಂಡ್ರು. ನೀರಾವರಿ ಯೋಜನೆಗಳು ಮಾಡಿದ್ರು. ಕೃಷ್ಣರಾಜ ಒಡೆಯರತ್ತು ಅವ್ರು ಎಷ್ಟು ಕೆಲಸ ಮಾಡಿದರೆ ಲೀಸ್ಟ್ ಮಾಡೋದು. ದುರ್ದೈವ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಆ ರೀತಿ ಡೆವಲಪ್ ಮಾಡುವ ಇರಲಿಲ್ಲ. ಕಿತ್ತೂರು ಕರ್ನಾಟಕ ಸಂಪೂರ್ಣವಾಗಿ ಮುಂಬೈ ಪ್ರಾಂತ ಸೇರಿತ್ತು, ಈ ಕಡೆ ಹೈದರಾಬಾದ್ ಪ್ರಾಂತ ಸೇರಿತ್ತು. ಅದರ ಜೊತೆಗೆ ನೀರಾವರಿ ಯೋಜನೆಗಳು ಕೂಡ ಸ್ವಾತಂತ್ರ್ಯ ಬಂದ ಮೇಲೆ ಅದಕ್ಕೆ ಒಂದು ತೀವ್ರ ಗತಿಯಿಂದ ನಡೆಯುತ್ತೆ. ಕೇವಲ ನೀರಾವರಿ ಯೋಜನೆ ಮಾತ್ರ ಅಲ್ಲ, ಅದು ಒಂದೇ ಅಲ್ಲ, ಅದನ್ನು ಮೀರಿ ನೀವು ಸಾಂಸ್ಕೃತಿಕವಾಗಿ ಒಂದಾಗಿಸುವ ಪ್ರಯತ್ನ ಮಾಡಬೇಕು ಅಂತ. ಅದರ ಜೊತೆಗೆ ನೀವು ಹೆಚ್ಚೆಚ್ಚು ಇಲಾಖೆಗಳನ್ನ ಬೆಳಗಾವಿಗೆ ಶಿಫ್ಟ್ ಮಾಡಿದ್ರೆ ಅಲ್ಲಿ MES ತರಲೆಗಳು ಇದೆಲ್ಲ ಕಡಿಮೆ ಆಗ್ತಾ ಹೋಗ್ತವೆ ಅಂತ. ಈಗ ನೋಡಿ, ಇವತ್ತೇನೆ MES ನವರು ಜೈ ಮಹಾರಾಷ್ಟ್ರ ಅಂತ ನೀವು ಕೊಲ್ಲಾಪುರದಲ್ಲಿ ನಮ್ಮ KSRTC ಬಸ್ ಮೇಲೆ ಹತ್ತಿದ್ರು, ಇಲ್ಲಿ ಯಾರು ನಮ್ಮವರು ಕೂಗಾಡಿದ್ರು, ಎಲ್ಲ ಮಾಡಿದ್ರು ಅಲ್ವಾ? ಅದು ಆಗ್ಬೇಕಾದ್ರೆ ಈಗ ಬೆಳಗಾವಿ ನಾವೆಲ್ಲ ಓದ್ತಾ ಇದ್ದಂತ ಸಂದರ್ಭದಲ್ಲಿ ಇನ್ನೂ ಅಲ್ಲಿ ಕನ್ನಡ ಮರಾಠಿ ಇನ್ನೂ ತೀವ್ರವಾದ ಜಗಳಗಳಿದ್ವು. ಈಗ ಬದಲಾಗಿದೆ, ಇಲ್ಲ ಅಂತ ಹೇಳಲ್ಲ. ಐ ಆಮ್ ಆಲ್ಸೋ, ನಾನು ಎಜುಕೇಶನ್ ಎಲ್ಲ ಮಾಡಿದ್ದು ನಾನು ಬೆಳಗಾವಿಯಲ್ಲಿ. ಬೆಳಗಾವಿ ನನ್ನ ಹತ್ತಿರ, ನನಗೆ ಬೆಳಗಾವಿ ನನಗೆ ಪ್ರೀತಿ ಇದೆ. ನನಗೆ ಕಾಲೇಜ್ ಶಿಕ್ಷಣವೆಲ್ಲವನ್ನ ಪಡೆದದ್ದು ಬೆಳಗಾವಿಯಲ್ಲಿ. ಬೆಳಗಾವಿ ಅಭಿವೃದ್ಧಿ ಆಗ್ತಾ ಇದೆ, ಐ ಡೋಂಟ್ ಡಿನೈ. ಆದರೆ ಇಡೀ ಕರ್ನಾಟಕ ನಾವೆಲ್ಲ ಒಂದು ಅನ್ನುವ ಮನಸ್ಥಿತಿ ಬರ್ಬೇಕಾದ್ದು. ಸೊ ಇನ್ನು ಯಾವುದು ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ನೋಡಿ, ಚಾಲುಕ್ಯ ಕರ್ನಾಟಕ, ಇದ್ರ ಕರ್ನಾಟಕ ನೋಡಿ ನೀವು. ಸೊ ನೀವು ಅಲ್ಲಿ ದಟ್ ಸಂವಿಧಾನ ತಿದ್ದುಪಡಿ ಮಾಡಿ ವಿಶೇಷ ಅನುದಾನವನ್ನು ಕೊಡೋ ಪ್ರತಿಯೊಂದು ವ್ಯವಸ್ಥೆಯೂ ಆಯ್ತು. ಆದ್ರೆ ಅಭಿವೃದ್ಧಿಗೆ ಒಂದು ಫೋಕಸ್ ಅನ್ನೋದು ಕಾಣ್ತಾ ಇಲ್ಲ ಅಂತ. ರಾಜಕಾರಣಿಗಳಿಗೆ ಬಹಳ ಇದನ್ನು ನಾನು ಉತ್ತರ ಕರ್ನಾಟಕದ ರಾಜಕಾರಣಿಗಳಿಗೆ ಕಲ್ಯಾಣ ಕರ್ನಾಟಕ ಅಂಡ್ ಕಿತ್ತೂರು ಕರ್ನಾಟಕ ಇಬ್ರು ರೆಸ್ಪಾನ್ಸಿಬಲ್ ಅಂತ ಹೇಳ್ತೀನಿ. ಅಲ್ಲಿ ರಾಜಕಾರಣಿಗಳು ರೆಸ್ಪಾನ್ಸಿಬಲ್, ಅಲ್ಲಿ ಇನ್ನೂ ಕೂಡ ಒಂದು ರೀತಿಯ ಪಾಳೆಗಾರಿಕೆ ಇದೆ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಯೋಚನೆ ಮಾಡಿ, ಅವ್ರದ್ದು ಯಾವುದೋ ಕೆಲಸಕ್ಕಾಗಿ ಬೀದರ್ರಿಂದ ಅವನು ಬೆಂಗಳೂರಿಗೆ ಬರೋದಿದೆಯಲ್ಲ, ಅದು ಇದಕ್ಕೊಂದು ಪರಿಹಾರ ಬೇಕು. ಅದು ಕಷ್ಟದಾಯಕ, ದುಡ್ಡು ಖರ್ಚು ಮಾಡಿ ಬೆಂಗಳೂರಿಗೆ ಬರಬೇಕು. ಅವನ ಕೆಲಸ ಅವನ ಪ್ರದೇಶದಲ್ಲಿ ಆಗೋ ಹಾಗಾದ್ರೆ ಆಗ ಅದನ್ನು ಬೇಕಾದ್ರೆ ನೀವು ಆಡಳಿತ ವಿಕೇಂದ್ರೀಕರಣ ಅಥವಾ ಡಿವೈಡ್ ಅನ್ನು ವಾಟ್ ಎವರ್ ಇಟ್ ಮೇ ಬಿ. ಆದ್ರೆ ಆಡಳಿತ ವಿಕೇಂದ್ರೀಕರಣ ಇರುವುದನ್ನೇ ನಾಶಪಡಿಸಲಾಗಿದೆ. ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ನಾಶ ಆಗಿದೆ, ಚುನಾವಣೆಗಳು ನಡೀತಾ ಇಲ್ಲ, ಗ್ರಾಮ ಪಂಚಾಯತ್ ಏನೂ ನಡೀತಿಲ್ಲ. ಎಲ್ಲ ಈ ಇಡೀ ಒಂದು ಕಾನ್ಸ್ಟಿಟ್ಯೂನ್ಸಿ ಅನ್ನುವುದು ಅಲ್ಲಿಯ MLA ನಿಯಂತ್ರಣದಲ್ಲಿರ್ಬೇಕು. ಪ್ರತಿ ಒಂದು MLA ನಿಯಂತ್ರಣದಲ್ಲಿ ಇರುವಂತೆ ಮಾಡಲಾಗಿದೆ. ಸೊ ಇದ್ರ ಪರಿಣಾಮ ನಾನು ಬಹಳ ಮುಖ್ಯವಾದ್ದು ಈ ಶಾಸನ 10 ದಿನ ಕೂಗಾಟ ಒಂದಿಷ್ಟು ನಡೆಯುತ್ತೆ. BJP ಕೂಗಾಡೋದಕ್ಕೆ ಒಂದಿಷ್ಟು ವಿಷಯಗಳನ್ನ ರೆಡಿ ಮಾಡ್ಕೊಂಡಿದೆ, ಅರಚಾಟ ನಡೆಯುತ್ತೆ, ಅಲ್ಲಿಂದ ಸಭಾತ್ಯಾಗಗಳು ನಡೀತವೆ, ಧರಣಿಗಳು ನಡೀಬಹುದು, ಹೊರಗಡೆ ಶುರುವಾಗುತ್ತೆ. ಸೊ ಅದರ ಜೊತೆಗೆ ಈ ಡೆವಲಪ್ಮೆಂಟ್, ನಾನು ಇನ್ನೊಂದು ವಿಚಾರ ಹೇಳ್ಬೇಕು, ಇದು ಈಗಲ್ಲ. ಸೊ ನಾನು ಈ ರಾಜ್ಯ BJPಯ ಅಧ್ಯಕ್ಷ ವಿಜೇಂದ್ರ ಅವರ ಹೆಗಲ ಮೇಲೆ ಹಸಿರು ಶಾಲನ್ನ ನೋಡಿದೆ ಇವತ್ತು ಬೆಳಗಾವಿ ಇದರ ಪ್ರತಿಭಟನೆಯಲ್ಲಿ. ಖುಷಿ ಆಯ್ತು ನನಗೆ, ಯಾಕೆಂದ್ರೆ ಕೇಸರಿ ಶಾಲು ಏನಿದೆ ಅದನ್ನ ಹಸಿರು ಶಾಲು ರಿಪ್ಲೇಸ್ ಮಾಡೋದಿದೆಯಲ್ಲ, ಅದು ನನಗೆ ಹೆಚ್ಚು ಆಪ್ತವಾದದ್ದು ಅಂತ. ತಾತ್ವಿಕವಾಗಿ ನಾನು ಯಾವ್ದು ವಿರೋಧ ಮಾಡಿದ್ರು ದಟ್ ಹಸಿರು ಶಾಲು ಬರೋದನ್ನ ನಾನು ಇಷ್ಟಪಡ್ತೀನಿ. ಕೇಸರಿ ಶಾಲು ಬದಲಿಗೆ ಅದು ಕಾಣ್ತಾ ಇದೆ. ಅದರಿಂದ ಜಾಸ್ತಿ ಕೇಸರಿ ಶಾಲು ವಿಜೃಂಭಣೆ ಬೆಳಗಾವಿ ಅಧಿವೇಶನದಲ್ಲಿ ಕಾಣ್ತಾ ಇಲ್ಲ. ಇದೊಂದು ದಟ್ ಪೂರಕವಾದ ಬೆಳವಣಿಗೆ ಆಗಿದೆ. ಸೊ ಅದರಿಂದ ಇನ್ನು 10 ದಿನಗಳ ಇವತ್ತು ಬೆಳಗ್ಗೆ ಅಧಿವೇಶನ ನಡೀತು. ಅಧಿವೇಶನ ಸಂದರ್ಭದಲ್ಲಿ
ಅಗಲಿದ ಗಣ್ಯರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಕಾರ್ಯಕ್ರಮ ಆಯಿತು. ನಂತರ ಸದನ ನಾಳೆಗೆ ಮುಂದೂಡಲ್ಪಟ್ಟಿತು. ಸೊ ಅದರ ನಡುವೆ ಕೆಲವು ಘಟನೆಗಳು, ಮುಖ್ಯಮಂತ್ರಿಗಳು ಮತ್ತು ಪ್ರತಿಪಕ್ಷದ ನಾಯಕ ಅಶೋಕ್ ಅವರು ಪರಸ್ಪರ ಮುಖಾಮುಖಿಯಾದದ್ದು, ಆದ ತಕ್ಷಣ ಕೋಳಿ ತಿನ್ನುವ ಬಗ್ಗೆ ಚರ್ಚೆ ನಡೆದದ್ದು. ಸೊ ಇಂಥದ್ದೆಲ್ಲ ಇರ್ತವೆ ಸದನದಲ್ಲಿ. ಆದರೆ ಒಟ್ಟಾರೆ ಈ ಸದನದ ಕಲಾಪ ಇದೆಯಲ್ಲ, ಅದರ ಗುಣಮಟ್ಟ ಕುಸಿತಾ ಇದೆ. ನಾನು ಸುಮಾರು 20-25 ವರ್ಷಗಳ ಕಾಲ ಸತತವಾಗಿ ಅಧಿವೇಶನವನ್ನ ವರದಿ ಮಾಡಿದ್ದೇನೆ. ಯಾವುದೇ ಅಧಿವೇಶನವನ್ನ ನಾನು ತಪ್ಪಿಸಿಕೊಂಡಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರ ಗುಣಮಟ್ಟ ಕುಸಿಯುವುದನ್ನು ನೋಡಿ ವಿಸಿದಟ್ಟು ಆಘಾತ ಆಗುವಂಥದ್ದು. ಜನತಂತ್ರ ವ್ಯವಸ್ಥೆ ವಿಷಯದ ಅದರ ಮೂಲ ಶಕ್ತಿ ಇದೆಯಲ್ಲ, ಅದು ಇರುವುದು ಚರ್ಚೆಯಲ್ಲಿ, ಸಂವಾದದಲ್ಲಿ. ಪ್ರತಿಪಕ್ಷವನ್ನು ನಾನು ಎಷ್ಟೋ ಸಂದರ್ಭದಲ್ಲಿ, ಪ್ರತಿಪಕ್ಷ ಅಂತಂದ್ರೆ ಅದೊಂಥರ ಶ್ಯಾಡೋ ಗೌರ್ಮೆಂಟ್ ಇದ್ದ ಹಾಗೆ ಅಂತ. ಅಧ್ಯಯನಶೀಲತೆ ಬೇಕು, ಓದಬೇಕು, ತಿಳ್ಕೋಬೇಕು. ಅದರದೆಲ್ಲ ಆಗಿದೆ. ಕೇವಲ ಕೆಳದರ್ಜೆಯಲ್ಲಿ ಈ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬರೋ ಭಾಷೆಯಲ್ಲಿ ಸದನದಲ್ಲಿ ಮಾತನಾಡುವ ಸ್ಥಿತಿಗೆ ಬಂದು ನಾವು ತಲುಪಿಬಿಟ್ಟಿದ್ದೀವಿ. ಆದ್ರಿಂದ ಇದು ಗಂಭೀರ ಚರ್ಚೆಗಳೇ ನಡೆಯಲ್ಲ. ಆದ್ರೆ ಈ ಸ್ಥಿತಿ ಮೊದಲಿರಲಿಲ್ಲ. ಅದ್ಭುತವಾದ ಚರ್ಚೆಗಳು ನಡೀತಿದ್ವು. ಅದೊಂಥರ ನಮ್ಮಂಥವ್ರಿಗೆ ಕೂಡ ಅದು ಒಂದು ರೀತಿಯ ಪಾಠ ಆಗಿತ್ತು. ನಾವೆಲ್ಲ ಸೆಷನ್ಗೆ ಕೂತಾಗ ನೋಡುವಾಗ ಕಲಿಯೋದಿದೆಯಲ್ಲ, ಅವರ ಮಾತನಾಡುವುದನ್ನ, ಭಾಷಣವನ್ನ ಕೇಳಿ ಕಲಿತಾ ಇದ್ವಿ. ಇವತ್ತದು ಹೊರಟೋಗ್ಬಿಟ್ಟಿದೆ. ಕೇವಲ ಅರ್ಚಾಟ, ಕೂಗಾಟದಲ್ಲಿ ಸದನ ಮುಗಿಯುವಂತ ಸ್ಥಿತಿ ಇದೆ. ಸೊ ಇದರಿಂದ ನಮ್ಮಲ್ಲಿ ಮೂಡುವ ಪ್ರಶ್ನೆ ಏನಿದೆ, ಈ ಸದನದ ಫಲಶ್ರುತಿ ಏನಾಗುತ್ತೆ ಅಂತ. ಉತ್ತರ ಕರ್ನಾಟಕದಲ್ಲಿ ನೀವು ಬೆಳಗಾವಿಯಲ್ಲಿ ಸೆಷನ್ ಮಾಡ್ತಾ ಇದ್ದೆ, ಅದರ ಫಲಶ್ರುತಿ ಏನು? ಫಲಶ್ರುತಿ ಇಲ್ಲದಿದ್ರೆ ಅಲ್ಲಿ ಮಾಡಿ ಏನು ಪ್ರಯೋಜನ ಅಲ್ವಾ? ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಕೆಲವು ಇಲಾಖೆಗಳನ್ನ ತಕ್ಷಣ ಬೆಳಗಾವಿ ವರ್ಗಾಯಿಸುವ ಬಗ್ಗೆ ಒಂದು ತೀರ್ಮಾನ ತಗೋಬೇಕು. ಆ ಬದ್ಧತೆಯನ್ನು ತೋರಿಸ್ಬೇಕು. ಆದರೆ ನನಗೆ ಆ ನಂಬಿಕೆ ಉಳಿದಿಲ್ಲ ಇವ್ರು ಮಾಡ್ತಾರೆ ಅಂತ. ಅದು ಮಾಡಿದ್ರೆ ಆವಾಗ ಸ್ಥಿತಿ ಬೇರೆ ಆಗುತ್ತೆ. ಸೊ ಇವತ್ತು ಪ್ರಾರಂಭವಾದ ಸೆಷನ್ ಏನಿದೆ 10 ದಿನ ನಡೆಯುತ್ತೆ. ವೀಕೆಂಡ್ಗೆ ಗೋವಾ ಟ್ರಿಪ್ ಇಟ್ಟಿರ್ತಾರೆ ಬಹಳ ಸಂದರ್ಭದಲ್ಲಿ. ಶಾಸಕರುಗಳು ಅಲ್ಲಿರುವವರೆಲ್ಲ ಬೆಳಗಾವಿ ಗೋವಾ ಹತ್ತಿರ ಅಲ್ವಾ, ಗೋವಾಕ್ಕೆ ಹೋಗಿ ಅಲ್ಲಿ ಏನ್ ಚರ್ಚೆ ಮಾಡ್ತಾರೋ ಗೊತ್ತಿಲ್ಲ, ಅಲ್ಲಿ ಏನ್ ಸಂವಾದ ನಡೀತೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಎಂಜಾಯ್ ಮಾಡಿ ಸೋಮವಾರ ವಾಪಸ್ ಬರ್ತಾರೆ. ಇದು ಪ್ರತಿಸಲ ಸೆಷನ್ ಇದ್ದಂಥ ಸಂದರ್ಭದಲ್ಲಿ ನಡೆಯುವಂಥದ್ದು. ಹಾಗೇನೆ ಬೆಳಗಾವಿಯಲ್ಲಿ ಸಾಮಾನ್ಯ ಜನರು ಹೋದರಿಗೆ ಹೋಟೆಲ್ ರೂಮ್ಗಳೆಲ್ಲ ಸಿಗಲ್ಲ, ಎಲ್ಲ ಕೂಡ ಬುಕ್ ಆಗಿರ್ತವೆ ಸರ್ಕಾರದ ಇದರಲ್ಲಿ. ಸೊ ಅವರವರ ಯೋಗ್ಯತೆ ತಕ್ಕಂತೆ ರೂಮ್ಗಳನ್ನ ಮಾಡಲಾಗಿರುತ್ತೆ. ಆ ರೂಮ್ಗಳು ಕೂಡ ಬೆಳಗಾವಿಯಲ್ಲಿ ಮುಗಿದಿರುತ್ತೆ. ಒಂಥರ ವಿಜೃಂಭಣೆ ಕಾಣುತ್ತೆ. ಈ ಗೂಟದ ಕಾರುಗಳು ಅಂತ ಓಡಾಡೋದು, ಮಂತ್ರಿಗಳು ಬರೋದು, ಇದೆಲ್ಲ ನಡೀತಾ ಇರ್ತವೆ. ಅದರ ಮೂಲಭೂತ ಪ್ರಶ್ನೆ ಇದೆಯಲ್ಲ, ಈ ಸದನದ ಈ ಒಂದು ಕಲಾಪ ಯಾಕಾಗಿ, ಇದರ ಫಲಶ್ರುತಿ ಏನು? ಈ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಈ ಪ್ರಶ್ನೆ ನಿಮ್ಮನ್ನು ಕಾಡಬಹುದು, ಕಾಡಿದರೆ ಒಳ್ಳೆಯದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಮೈಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ನಮಸ್ಕಾರ.